ನಮಸ್ಕಾರ ವೀಕ್ಷಕರೇ, ಮಕ್ಕಳ ಕ್ಯಾನ್ಸರ್ ಅವೇರ್ನೆಸ್ ಮಾಸದಲ್ಲಿ ನಮ್ಮ ಜೊತೆ ಡಾಕ್ಟರ್ ಕಾರ್ತಿಕ್, ರೇಡಿಯೇಷನ್ ಆಂಕಾಲಜಿಸ್ಟ್ ಅಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅವರಿದ್ದಾರೆ. ಅವರೊಂದಿಗೆ ಇವತ್ತು ನಾವು ರೇಡಿಯೇಷನ್ ಆಂಕಾಲಜಿ, ಮಕ್ಕಳಲ್ಲಿ ಹೇಗೆ ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಆಂಕಾಲಜಿನ ಯೂಸ್ ಮಾಡ್ತೀವಿ, ಉಪಯೋಗಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ ಡಾಕ್ಟರ್ ಆನಂದ್, ಧನ್ಯವಾದ. ಸೊ ಫಸ್ಟ್ ಕ್ವೆಶ್ಚನ್ ಅಂದರೆ, ರೇಡಿಯೋಥೆರಪಿ ಅಂದರೆ ಏನು, ಕ್ಯಾನ್ಸರಲ್ಲಿ ಹೇಗೆ ಉಪಯೋಗ ಆಗುತ್ತೆ, ಅದನ್ನು ಹೇಗೆ ಡೆಲಿವರಿ ಮಾಡ್ತೀವಿ, ಅದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ರೇಡಿಯೇಷನ್ನು ಮಕ್ಕಳಲ್ಲೂ ಕೂಡ ನಾವು ಕ್ಯಾನ್ಸರ್ ಆದಾಗ ನಾವು ರೇಡಿಯೇಷನ್ ಕೊಡಬೇಕಾಗಿ ಬರುತ್ತೆ. ಕೆಲವು ಕಾಮನ್ ಕ್ಯಾನ್ಸರ್ಸ್ ಇರುತ್ತೆ, ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವು ರ್ಯಾಪ್ಡೋಮಯೋಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ ಅಂತ ಕೆಲವು ಕ್ಯಾನ್ಸರ್ಗಳಲ್ಲಿ ರೇಡಿಯೇಷನ್ ಕೊಡಬೇಕಾಗಿ ಬರುತ್ತೆ. ರೇಡಿಯೇಷನ್ ಅಂದರೆ ಅದು ಎಕ್ಸ್ರೇ ಟ್ರೀಟ್ಮೆಂಟು. ಅದು ಹೇಗೆ ಮಾಡ್ತೀವಿ ಅಂದರೆ, ಒಂದು ಮಿಷಿನ್ ಇರುತ್ತೆ, ಅದ್ರ ಮಿಷಿನ್ ಹೆಸರು ಲೀನಿಯರ್ ಆಕ್ಸಿಲರೇಟರ್ ಅಂತ. ಅದ್ರ ಮೂಲಕ ನಾವು ಎಕ್ಸ್ರೇನ ಕ್ಯಾನ್ಸರ್ ಗಡ್ಡೆ ಯಾವ ಭಾಗದಲ್ಲಿದೆಯೋ ಅಲ್ಲಿಗೆ ಮಾತ್ರ ನಾವು ಫೋಕಸ್ ಮಾಡಿ ರೇಡಿಯೇಷನನ್ನು ಕೊಡ್ತೀವಿ. ಈ ರೇಡಿಯೇಷನ್ ಏನು ಮಾಡುತ್ತೆ ಅಂದರೆ, ಕ್ಯಾನ್ಸರ್ ಸೆಲ್ ಒಳಗಡೆ ಇರೋ DNA ಅದು ಸಾಯಿಸುತ್ತೆ. ಆ DNA ಸಾಯಿಸಿದಾಗ ಕ್ಯಾನ್ಸರಿಗೆ ಮತ್ತೆ ಬೆಳ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ. ಅದರಿಂದ ಆ ಗಡ್ಡೆ ಕರಗತ್ತೆ ಮತ್ತು ಕ್ಯೂರ್ ಅಚೀವ್ ಆಗುತ್ತೆ. ಸೊ ಈ ರೇಡಿಯೇಷನ್ ಕೊಡಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿ ಕೊಡಬೇಕು, ಯಾಕಂದರೆ ಇದರಲ್ಲಿ ಕೆಲವು ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನಾವು ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅಂದಾಗ 1 ವರ್ಷದ ಕೆಳಗಡೆ ಮಗುನೂ ಇರ್ಬೋದು, 18 ವರ್ಷದ ಹುಡುಗನೂ ಇರ್ಬೋದು. ಸೊ ಇದು ಒಂದು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಮಕ್ಳಿಗೂ ಇರುತ್ತೆ, ದೊಡ್ಡ ಹುಡುಗರು, ಏಜು ಅಡೋಲೆಸೆಂಟ್, ಟೀನೇಜು, ಈ ವಯಸ್ಸದವ್ರಿಗೂ ಇರುತ್ತೆ. ಸೊ ಎಲ್ಲ ಮಕ್ಕಳೂ ನಾವು ಒಂದೇ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಕೆಲವು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ತುಂಬ ಸಣ್ಣ ಮಕ್ಕಳಲ್ಲಿ ನಾವು ಕೇರ್ಫುಲ್ಲಾಗಿ ರೇಡಿಯೇಷನ್ ಕೊಡಬೇಕಾಗತ್ತೆ, ಯಾಕಂದರೆ ಅದು ಬೆಳವಣಿಗೆನ ಅಫೆಕ್ಟ್ ಮಾಡಬಾರ್ದು. ಈಗ ಒಂದು ಮಗುನ ನಮ್ಮ ಉದ್ದೇಶ ಏನು ಅಂದರೆ, ಕ್ಯಾನ್ಸರ್ ಕ್ಯೂರ್ ಮಾಡೋದು ಮಾತ್ರ ಅಲ್ಲದೆ ಆ ಮಗು ಬೆಳವಣಿಗೆನೂ ಕೂಡ ನಾರ್ಮಲ್ ಆಗಿರಬೇಕು. ಅದೂ ಕೂಡ ಸ್ಕೂಲ್ಗೆ ಹೋಗಬೇಕು, ಓದಬೇಕು, ಬೇರೆ ಮಕ್ಕಳ ಥರ ಆಟ ಆಡಬೇಕು. ನಾರ್ಮಲಾಗಿ ಎಷ್ಟು ಆದಷ್ಟು ಸಾಧ್ಯವಾಗಿ ನಾವು ಆ ಮಗುನ ಕೂಡ ನಾವು ನಾರ್ಮಲಾಗೆ ಬೆಳೆಯೋ ಥರ ನಾವು ನೋಡ್ಕೋಬೇಕು. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಮಾಡರ್ನ್ ಟೆಕ್ನಾಲಜಿ ಮೂಲಕ IMRT, ರ್ಯಾಪಿಡ್ ಆರ್ಕ್, IGRT ಥರ ಟೆಕ್ನಾಲಜಿಗಳು ಉಪಯೋಗಿಸಿ ರೇಡಿಯೇಷನ್ನ ಆದಷ್ಟು ನಾವು ಮ್ಯಾಕ್ಸಿಮಮ್ ಕ್ಯಾನ್ಸರ್ಗೆ ಡೋಸ್ ಕೊಟ್ಟು ಅಕ್ಕಪಕ್ಕ ಇರೋ ನಾರ್ಮಲ್ ಆರ್ಗನ್ಸ್ಗೆ ರೇಡಿಯೇಷನ್ ಹೋಗ್ದೇನೆ ನೋಡ್ಕೊತೀವಿ. ಇದರಲ್ಲೂ ಕೂಡ ಮಾಡರ್ನ್ ಟೆಕ್ನಾಲಜಿ ಪ್ರೋಟಾನ್ ಅಂತಲೂ ಕೂಡ ಬಂದಿದೆ. ಅದು ಇಂಡಿಯಾದಲ್ಲಿ 2 ಕಡೆ ಈಗ ಸದ್ಯಕ್ಕೆ ಅವೈಲಬಲ್ ಇದೆ. ಅದ್ರ ಮೂಲಕ ಕೂಡ ನೀವು ರೇಡಿಯೇಷನ್ನ ಹೆಚ್ಚಿಗೆ ಕ್ಯಾನ್ಸರ್ ಮಾತ್ರ ಕೊಟ್ಟು ಅಕ್ಕಪಕ್ಕ ಇರೋ ಆರ್ಗನ್ಸಿಗೆ ನಾವು ರೇಡಿಯೇಷನ್ ಹೋಗದೆ ನೋಡ್ಕೋಬೋದು. ಇದರಿಂದ ನಾವು ಏನು ಅಚೀವ್ ಮಾಡ್ತೀವಿ ಅಂದರೆ, ವೆರಿ ಹೈ ಡೋಸ್ ಕ್ಯಾನ್ಸರ್ಗೆ ಮಾತ್ರ ಕೊಟ್ಟು ಅಕ್ಕಪಕ್ಕ ಇರೋ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡಿದಾಗ ಮಗು ದೊಡ್ಡದಾಗ್ತಾ ಹೋಗಬೇಕಾದ್ರೆ ಏನು ಅಫೆಕ್ಟ್ ಆಗೋದಿಲ್ಲ. ಸೊ ಈ ಮೂಲಕ ನಾವು ಕ್ಯಾನ್ಸರ್ ಕ್ಯೂರ್ನ ಕೂಡ ಅಚೀವ್ ಮಾಡ್ತೀವಿ ಮತ್ತು ಗ್ರೋತನ್ನು ಕೂಡ ನಾರ್ಮಲಾಗಿ ಗ್ರೋ ಆಗೋ ಥರ ನೋಡ್ಕೊತೀವಿ. ಕ್ಯಾನ್ಸರ್ನ ಟ್ರೀಟ್ಮೆಂಟಲ್ಲಿ ನಾವು ಕೀಮೋಥೆರಪಿ ಅನ್ನೋ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತೀವಿ, ರೇಡಿಯೋಥೆರಪಿ ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ, ಸರ್ಜರಿನ ಯೂಸ್ ಮಾಡ್ತೀವಿ. ಸೊ ಈ 3 ವಿಧದ ಟ್ರೀಟ್ಮೆಂಟನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧದಲ್ಲಿ ನಾವು ಮಕ್ಕಳಿಗೆ ಅದನ್ನು ಡೆಲಿವರಿ ಮಾಡಿ ಕೊಟ್ಟರೆ, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಬಹಳಷ್ಟು ಮಕ್ಕಳು, ಅಂದರೆ 100ರಲ್ಲಿ 80ಕ್ಕಿಂತ ಹೆಚ್ಚು ಮಕ್ಕಳು ಸರಿಯಾಗಿ ಗುಣ ಆಗಿ ಅವರ ನಾರ್ಮಲ್ ಲೈಫ್ನ ಲೀಡ್ ಮಾಡಬಹುದಾಗಿದೆ. ಈ ಎಲ್ಲ ಫೆಸಿಲಿಟೀಸು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಆದ ಬೆಂಗಳೂರಿನಲ್ಲಿ ಇಲ್ಲಿ ಅವೈಲಬಿಲಿಟಿ ಇದೆ. ಥ್ಯಾಂಕ್ ಯು. ಇನ್ನೊಂದು ಸಾಮಾನ್ಯ ಕ್ವಶನ್ ಅಂದರೆ, ಸರ್, ರೇಡಿಯೋಥೆರಪಿ ಮಕ್ಕಳಲ್ಲಿ ಡೆಲಿವರಿ ಮಾಡೋದಕ್ಕೆ, ರೇಡಿಯೇಷನ್ ಕೊಡೋದಕ್ಕೆ ಅದು ವಯಸ್ಕರಿಗೆ ಕೊಟ್ಟು ಅಷ್ಟೇ ಸುಲಭನಾ ಅಥವಾ ಕಷ್ಟ ಇರುತ್ತಾ? ಮತ್ತು ಅವರಲ್ಲಿ ರೇಡಿಯೇಷನ್ ಡೆಲಿವರಿ ಮಾಡೋದಕ್ಕೆ ಏನಾದರೂ ಕಷ್ಟಕರ ಸಿಚುವೇಶನ್ಸ್ ಬರುತ್ತಾ? ಅದಕ್ಕೆ ಹೇಗೆ ಅಡ್ರೆಸ್ ಮಾಡ್ತೀರಾ ನೀವು? ಹೌದು, ನಾವು ಮಕ್ಕಳನ್ನ ನಾವು ದೊಡ್ಡವ್ರ ಥರ ಅದೇ ಥರ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಎಸ್ಪೆಷಲಿ ತುಂಬ ಸಣ್ಣ ಮಕ್ಕಳು, 5 ವರ್ಷದ ಕೆಳಗಡೆ ಮಕ್ಕಳು ದೊಡ್ಡವ್ರ ಥರ ಇರೋದಿಲ್ಲ. ರೇಡಿಯೇಷನ್ ಪ್ರಾಸೆಸ್ ಹೇಗೆ ಅಂದರೆ, ಅದನ್ನು ನಾವು 4ರಿಂದ 5 ವಾರ ಕೊಡಬೇಕಾಗಿ ಬರುತ್ತೆ, ದಿನ ಬಂದು ತೊಗೊಂಡು ಹೋಗಬೇಕಾಗಿ ಬರುತ್ತೆ. ಸೊ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ರೇಡಿಯೇಷನ್ ಅಂದಾಗ ತಂದೆ ತಾಯಿಗೆ ಹೆದರೋ ಅವಶ್ಯಕತೆ ಇಲ್ಲ. ಅದರಿಂದ ಯಾವ ಥರದ್ದು ನೋವು ಆಗೋದಿಲ್ಲ ಮಗುಗೆ. ತುಂಬ ತಂದೆ ತಾಯಿ ಕೇಳ್ತಾರೆ, ನೋವು ಆಗತ್ತಾ, ಸುಸ್ತಾಗತ್ತಾ ಮಗುಗೆ, ಏನೇನು ತೊಂದರೆ ಆಗತ್ತೆ ಅಂತ. ರೇಡಿಯೇಷನ್ ಕೊಡಬೇಕಾದ್ರೆ ಯಾವ ಥರದ್ದು ನೋವು ಆಗಲಿ, ಕರೆಂಟು, ಶಾಕ್, ಹೀಟ್ ಆ ಥರ ನಾವೇನೂ ಕೊಡೋದಿಲ್ಲ. ಅದು ಎಕ್ಸ್ರೇ ಟ್ರೀಟ್ಮೆಂಟ್ ಅಷ್ಟೇ.
ಒಂದು 10 ನಿಮಿಷ ರೇಡಿಯೇಷನ್ ರೂಮಲ್ಲಿ ಮಗು ಒಂದು ಟೇಬಲ್ ಮೇಲೆ ಮಲ್ಕೋಬೇಕಾಗತ್ತೆ. ಈಗ ಸಣ್ಣ ಮಕ್ಕಳನ್ನ ನೀವು ಮಲ್ಕೊಳ್ಳಿ ಅಂದರೆ ಅದು ಮಲ್ಗಲ್ಲ, ಹೆದರತ್ತೆ, ಅಕ್ಕಪಕ್ಕ ಯಾರೂ ಇರೋಕ್ಕಾಗಲ್ಲ, ಯಾಕಂದರೆ ಅದು ರೇಡಿಯೇಷನ್ ಝೋನು. ಸೊ ಈ ಥರ ಸಣ್ಣ ಮಕ್ಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಮೂವ್ ಆಗದೆ ಇರೋಂಗೆ ನಾವು ಇಮ್ಮೊಬಿಲೈಸೇಷನ್ ಅಂತ ಮಾಡ್ತೀವಿ. ಅದಕ್ಕೆ ಒಂದು ಮಾಸ್ಕನ್ನು ಮೊದಲು ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡಿಬಿಟ್ಟು ಆ ಮಾಸ್ಕನ್ನು ಹಾಕ್ಬಿಟ್ಟು ಆ ಟೈಮಲ್ಲಿ ಮಗು ಅಲ್ಲಾಡ್ದೇ ನೋಡ್ಕೊತೀವಿ. ತುಂಬ ಸಣ್ಣ ಮಕ್ಕಳು ಹೆದರ್ತಾರೆ, ಅದರಿಂದ ಮೂಮೆಂಟ್ ಇರುತ್ತೆ. ನಮಗೆ ಮೂಮೆಂಟ್ ಆದಾಗ ರೇಡಿಯೇಷನ್ ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಆ ಮೂಮೆಂಟ್ ಆಗದೇ ಇರಲಿ ಅಂತ ನಾವು ಮದ್ದು ಕೊಟ್ಟು, ಅಂದರೆ ಅನಸ್ತೀಶಿಯಾ ಅಥವಾ ಸೆಡೇಷನ್ ಕೊಟ್ಟು ನಿದ್ದೆ ಮಾಡಿಸ್ತೀವಿ ಮಗುನ. ನಿದ್ದೆ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇಲ್ಲಿ ತಂದೆ ತಾಯಿಗೆ ಏನು ಕ್ವೆಶ್ಚನ್ ಬರುತ್ತೆ ಅಂದರೆ, ಈಗ 4-5 ವಾರ ಟ್ರೀಟ್ಮೆಂಟ್ ಅಂತ ಹೇಳ್ತೀರಾ, ಡೈಲಿ ಅನಸ್ತೀಶಿಯಾ ಕೊಡಬೇಕು ಅಂತ ಹೇಳ್ತೀರಾ, ಇದು ಕೂಡ ಸೇಫಾ ಅಂತ ಕೇಳ್ತಾರೆ. ನಾವು ಕೊಡೋ ಅನಸ್ತೀಶಿಯಾ ತುಂಬ ಮೈಲ್ಡು, ಅದನ್ನು ಬರೀ ನಿದ್ದೆ ಮಾಡೋಕ್ಕೋಸ್ಕರ ಕೊಡೋದು. ಸೊ ಅದು ಸೇಫು. ನಮ್ಮ ಹಾಸ್ಪಿಟ್ಲಲ್ಲಿ ಹಲವಾರು ಮಕ್ಕಳು ಈ ಥರ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಸೇಫಾಗೆ ಮುಗಿಸ್ಕೊಂಡು ಹೋಗ್ತಾರೆ. ಸೊ ಡೈಲಿ ಒಂದು 10-15 ನಿಮಿಷ ನಿದ್ದೆ ಮಾಡೋಕ್ಕೋಸ್ಕರ ಅನಸ್ತೀಶಿಯಾ ಕೊಡ್ತೀವಿ. ಅದರಿಂದ ಯಾವ ಥರದ್ದು ತೊಂದರೆ ಇರಲ್ಲ. ಮಗು ಎದ್ದ ಮೇಲೆ ಮನೆ ಕರ್ಕೊಂಡು ಹೋಗ್ಬೋದು, ಊಟ ಕೊಡಿಸ್ಬೋದು, ನಾರ್ಮಲ್ ಆಗಿರ್ಬೋದು. ಈ ರೀತಿ ನಾವು ಮಕ್ಕಳಲ್ಲಿ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಳ್ತೀವಿ. ಮೂವ್ಮೆಂಟ್ ಇಲ್ಲದೇ ಸೇಫಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನಸ್ತೀಶಿಯಾ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಮಕ್ಕಳಲ್ಲಿ ಈ ಟ್ರೀಟ್ಮೆಂಟ್ ಕೊಟ್ಟಾಗ ರೇಡಿಯೇಷನಲ್ಲಿ ಕೆಲವು ಸೈಡ್ ಎಫೆಕ್ಟ್ಗಳಾಗುತ್ತೆ ಅಂತ ಪೇರೆಂಟ್ಸ್ ಹೆದರ್ಕೋತಾರೆ. ಊಟ ಮಾಡೋಕ್ಕಾಗಲ್ಲ, ಹಸಿವಾಗೋದಿಲ್ಲ, ನೋವಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು. ಸೊ ಕೆಲವು ರೇಡಿಯೇಷನಲ್ಲಿ 2 ಥರದ ಸೈಡ್ ಎಫೆಕ್ಟ್ ಆಗುತ್ತೆ. ಒಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಆಗುವಂಥ ಸೈಡ್ ಎಫೆಕ್ಟು ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಇದು ಹೇಗೆ ಅಂದರೆ, ಯಾವ ಜಾಗಕ್ಕೆ ನಾವು ರೇಡಿಯೇಷನ್ ಕೊಡ್ತೀವೋ ಸೈಡ್ ಎಫೆಕ್ಟ್ ಅದ್ರ ತಕ್ಕಂಗೆ ಕಾಣಿಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬ್ರೈನಿಗೆ ರೇಡಿಯೇಷನ್ ಕೊಟ್ಟಾಗ ಅಲ್ಲಿ ಸ್ವಲ್ಪ ಕೂದಲು ಉದುರ್ಬೋದು ಮತ್ತು ಚರ್ಮ ಕಪ್ಪಗಾಗ್ಬೋದು, ಇನ್ನೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವೀಗ ಕರಳಿಗೆ ರೇಡಿಯೇಷನ್ ಕೊಟ್ಟಾಗ ಅಲ್ಲಿ ಸ್ವಲ್ಪ ಬೇದಿ ಆಗ್ಬೋದು ಮಗುಗೆ. ಸೊ ಇದು ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಅನ್ನೋದು ರೇಡಿಯೇಷನ್ ಕೊಡೋ ಅಷ್ಟು ದಿನ ಇರುತ್ತೆ, ಮುಗಿದ ಮೇಲೆ ಒಂದು 2 ವಾರದಲ್ಲಿ ನಾರ್ಮಲ್ ಆಗಿಬಿಡುತ್ತೆ. ಸೊ ಭಯ ಪಡೋವಂಥದ್ದು ಏನೂ ಇಲ್ಲ. ನಮಗೆ ಇನ್ನೇನು ಕೇರ್ಫುಲ್ ಆಗಿರಬೇಕು ಅಂದರೆ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ರೇಡಿಯೇಷನ್ ಮೂಲಕ ನಾವು ಇವತ್ತು ರೇಡಿಯೇಷನ್ ಕೊಟ್ಟರೆ 4-5 ವರ್ಷ ಆದಮೇಲೆ ಕೆಲವು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಅದು ನಾವು ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನಿಂಗ್ ಮಾಡಿ, ನಾನು ಹೇಳ್ದಂಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿ ಆ ಸೈಡ್ ಎಫೆಕ್ಟ್ಸ್ನ ನಾವು ಕಮ್ಮಿ ಮಾಡ್ತೀವಿ. ಸೊ ದಟ್ ಮಗು ನಾಳೆ ಬೆಳಿಬೇಕಾದ್ರೆ ಯಾವ ಥರದ್ದೂ ತೊಂದರೆ ಆಗಬಾರ್ದು ಅಂತ. ಸೊ ನೀವೊಂದು ವಿಚಾರ ತಿಳಿಸಿದ್ರಿ ಸರ್, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡೋದಕ್ಕೆ ಕೆಲವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅಂತ. ಸೊ ಮಕ್ಕಳಲ್ಲಿ ಆ ಥರ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀರಾ? ಹೇಗೆ ನೀವು ಸೈಡ್ ಎಫೆಕ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಮಕ್ಕಳಲ್ಲಿ ಸ್ಪೆಸಿಫಿಕಲಿ ಪ್ರಯತ್ನ ಮಾಡ್ತೀರಾ? ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ನಾವು ಮಾಡರ್ನ್ ಟೆಕ್ನಾಲಜಿ, ನಾನು ಹೇಳಿದಂಗೆ IMRT, IGRT ಅಂತ ಬಂದಿದೆ. ಇದ್ರ ಹೇಗೆ ಅಂದರೆ ನಾವು ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಸೊ ಫಸ್ಟು ನಾವು ಒಂದು CT ಸ್ಕ್ಯಾನ್ ತೊಗೊಳ್ತೀವಿ, ಬ್ರೈನ್ ಟ್ಯೂಮರ್ಸ್ ಇದ್ದರೆ MRI ಮಾಡ್ತೀವಿ. ಇದನ್ನೆಲ್ಲ ನಾವು ಕಂಪ್ಯೂಟರಲ್ಲಿ ಪ್ಲ್ಯಾನಿಂಗ್ ಮಾಡ್ತೀವಿ. ಸೊ ಅದು ನಾವು ಪ್ಲ್ಯಾನಿಂಗ್ ಉದ್ದೇಶ ಏನು ಅಂದರೆ, ಎಲ್ಲಿ ಕ್ಯಾನ್ಸರ್ ಗಡ್ಡೆ ಕಾಣಿಸ್ತಾ ಇದೆಯೋ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಹೋಗೋ ಥರ ನಾವು ಪ್ಲ್ಯಾನ್ ಮಾಡ್ತೀವಿ. ಅಕ್ಕಪಕ್ಕ ಎಲ್ಲೂ ರೇಡಿಯೇಷನ್ ಹೋಗದೇನೆ ಈಗ ಮಾಡರ್ನ್ ಟೆಕ್ನಾಲಜಿ ಮೂಲಕ ನಾವು ರೇಡಿಯೇಷನ್ ಕೊಡ್ಬೋದು. ಅದರಿಂದ ಏನಾಗುತ್ತೆ ಅಂದರೆ, ಎಲ್ಲ ಫೋಕಸ್ಸು ಆಫ್ ರೇಡಿಯೇಷನ್ನು ಕ್ಯಾನ್ಸರ್ ಸೆಲ್ಸ್ ಮೇಲೆ ಹೋಗುತ್ತೆ, ಬೇರೆ ಟಿಶ್ಯೂಸ್ಗೆ ಹೋಗದೇ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಇದು ಆದಷ್ಟು ನಾವು ಕಮ್ಮಿ ಮಾಡಿದಾಗ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ವೀಕ್ಷಕರೇ, ಡಾಕ್ಟರ್ ಕಾರ್ತಿಕ್ ತಿಳಿಸ್ಕೊಟ್ಟ ಹಾಗೆ ಇವತ್ತಿನ ಅವೈಲಬಲ್ ಟೆಕ್ನಾಲಜಿಯಿಂದ ನಾವು ಮಕ್ಕಳಿಗೆ ರೇಡಿಯೇಷನ್ ಥೆರಪಿನ ಈಸಿಯಾಗಿ ಡೆಲಿವರಿ ಮಾಡಬಹುದು. ಮತ್ತು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ, 5-10 ವರ್ಷ ಆದಮೇಲೆ ಕೆಲವು ಸೈಡ್ ಎಫೆಕ್ಟ್ಗಳು ಏನು ಆಗಬಹುದಾಗಿದೆ ಅದನ್ನು ಕಡಿಮೆ ಮಾಡಿ ಕೊಡುವಂಥ ಪದ್ಧತಿ ಅವೈಲಬಿಲಿಟಿ ಇದೆ. ಸೊ ಮಕ್ಕಳ ಕ್ಯಾನ್ಸರ್ಸಲ್ಲಿ ಕಿಮೊಥೆರಪಿ, ಸರ್ಜರಿ ಮತ್ತು ರೇಡಿಯೋಥೆರಪಿನ ಸೇಫಾಗಿ ಯೂಸ್ ಮಾಡಬಹುದು. ಮತ್ತು ಈ ಮೂರು ಟ್ರೀಟ್ಮೆಂಟನ್ನು ಸರಿಯಾದ ವಿಧಾನದಲ್ಲಿ ಯೂಸ್ ಮಾಡಿದ್ರೆ ಮಕ್ಕಳಲ್ಲಿ ಗುಣ ಆಗೋ ಸಾಧ್ಯತೆಗಳು 100ರಲ್ಲಿ 80ಕ್ಕಿಂತ ಹೆಚ್ಚು % ಇರುತ್ತೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ.